ನಿಮ್ಮ ಗೊಂಬೆ ದರ್ಶನ ನಮ್ಮ ವೀಕ್ಷಕರಿಗೆ ಮಾಡಿಸ್ತೀರಾ ಸ್ವಲ್ಪ ಪ್ಲೀಸ್? ಡೆಫಿನೆಟಾಗಿ ಈ ನವರಾತ್ರಿಯ ದಿನ 9 ದಿನ ಅಂದರೆ ಬಹಳ ಸಂಭ್ರಮದ ಆಚರಣೆ. ನಮ್ಮ ರಾಮಾಯಣ, ಮಹಾಭಾರತ, ಭಾಗವತದಲ್ಲಿ ಬರೋ ಕಥೆಗಳ ಸ್ಟೋರಿಗಳನ್ನು ಈ ಒಂದು ಬೊಂಬೆ ಮೂಲಕ ನಾವು ಡಿಪಿಕ್ಟ್ ಮಾಡ್ತೀವಿ. ಇದರಲ್ಲಿ ಪ್ರಧಾನವಾದದ್ದು ಪಟ್ಟದ ಬೊಂಬೆ ಅಂತ. ಪಟ್ಟದ ಬೊಂಬೆ ಇಡಲೇಬೇಕು. ಆಮೇಲೆ ಕಳಶ, ಪಟ್ಟದ ಬೊಂಬೆ ಮತ್ತು ಕಳಶ ಶಾಸ್ತ್ರೋಕ್ತವಾಗಿ ಇಡಲೇಬೇಕಾಗುತ್ತೆ. ಹಾಗೆ ಇಲ್ಲಿರೋ ಬೊಂಬೆಗಳು ನೀವು ನೋಡಿದ್ರೆ, ನೀವು ಶ್ರೀವಲ್ಲಿಪುತ್ತೂರು ಆಂಡಾಳ್ ದೇವಿ ಇದ್ದಾರೆ, ಮತ್ತು ಶಯನೋತ್ಸವ, ಮತ್ತು ಶ್ರೀನಿವಾಸ ಪದ್ಮಾವತಿ, ವೈರಮುಡಿ ಇದೆ, ಕೃಷ್ಣ, ಹಾಗೆ ದಶಾವತಾರಗಳನ್ನ ನೋಡ್ಬೋದು, ಅಷ್ಟಲಕ್ಷ್ಮಿಯನ್ನು ನೋಡ್ಬೋದು ನೀವು. ಆಮೇಲೆ ಇದೇ ಥರ ನೀವು ಆಳ್ವಾರ್ಗಳ ಸೆಟ್ ನೋಡ್ಬೋದು. ಹಾಗೆ ಇದು ಕಲ್ಲಳಗರ ಉತ್ಸವ ಅಂತ ನೋಡಿ. ಉತ್ಸವದಲ್ಲಿ ಪ್ರತಿಯೊಂದು ಇದೆ. ಚಂದ್ರಪ್ರಭ ವಾಹನ, ಸೂರ್ಯಪ್ರಭ ವಾಹನ ಇದೆ. ಹಾಗೆ ಜನಗಳು ನೋಡ್ತಾ ಇರೋ ಥರ, ಮತ್ತು ಕುದುರೆ, ಆನೆ. ಆಮೇಲೆ ಇಲ್ಲಿ ನೋಡಿ, ಇದು ಬ್ಯಾಂಡ್ ಗಣೇಶ. ಅದು ಲೈಕ್ ಅಷ್ಟು ಗಣೇಶ ಇದ್ದಾರ, ಮಧ್ಯದಲ್ಲಿ ಒಂದು ಗಣೇಶ ಇದೆ ಸೈಡಲ್ಲಿ. ಗಣೇಶನ ಇಲ್ಲ ಅವರು ಗಣೇಶ, ಅದು ಬ್ಯಾಂಡ್ ಗಣೇಶ. ಅಂದರೆ ತುಂಬ ಡಿಫ್ರೆಂಟ್ ಬ್ಯಾಂಡ್ಸ್ನ ಬಾರಿಸಿರುವಂಥ ಗಣೇಶ ಸೆಟ್ ಅದು. ಆಮೇಲೆ ಇದು ನಮ್ಮ ಹೆಸರಾಂತ ಮೈಸೂರು ದಸರಾ ಉತ್ಸವ. ಚಾಮುಂಡೇಶ್ವರಿ ಅಮ್ಮನವರು ಮತ್ತು ಮಹಾರಾಜರು ಉತ್ಸವ ನೋಡ್ಕೊಂಡು ನೀವು ಅಲ್ಲಿ ನೋಡಿದ್ರೆ ಮದುವೆ ಉತ್ಸವ ನೋಡ್ತಿದ್ದೀರಾ. ಮದುವೆ ಮಾಡ್ಕೊಂಬರ್ತಿರೋದು, ಊಟ ಮಾಡ್ತಿರೋದು, ಮದುವೆ ದೀಪಣ. ಹಾಗೆ ಆಮೇಲೆ ಗಣೇಶ ಇಲಿಗಳಿಗೆ ಪಾಠ ಮಾಡ್ತಿರೋದು ಆ ಥರ. ಆಮೇಲೆ ಇಲ್ಲಿ ಶಿವಾಜಿ ಮಹಾರಾಜ್ ಹೀಗೆ. ಆಮೇಲೆ ಮತ್ತು ಈ ಕಡೆ ನೋಡಿದ್ರೆ ನೀವು ನರಸಿಂಹ ಅವತಾರ ನೋಡ್ತೀರಾ. ಕಂಬದಿಂದ ನರಸಿಂಹ ಹೊಡ್ಕೊಂಬಂದಿರೋದು, ಮತ್ತು ಹಾಗೆ ಶಾಂತರೂಪವಾಗಿ ಪ್ರಹ್ಲಾದನ ದರ್ಶನ ಕೊಡ್ತಿರೋದು. ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ಹಳ್ಳಿ ಸೆಟ್ಸ್, ಅಂದರೆ ಹಳ್ಳಿ ಆಕ್ಯುಪೇಷನ್ಸ್ ಏನೇನಿದೆ ಅನ್ನೋದು ಡಿಪಿಕ್ಟ್ ಮಾಡಿದ್ದೀನಿ. ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಸನ್ಯಾಸಿಗಳು ಹತ್ತುತ್ತಾ ಇದ್ದಾರೆ, ದೇವಸ್ಥಾನ ದರ್ಶನ ಮಾಡ್ಕೊಂಡು ಇಳಿತಿದ್ದಾರೆ. ಹಾಗೆ ಆಮೇಲೆ ಬಾವಿ ಕಟ್ಟೆ ನೋಡ್ತಿದ್ದೀರಾ, ಅಲ್ಲಿ ಒಂದಷ್ಟು ಜನ ಹೆಂಗಸರು ಗಾಸಿಪ್ ಮಾಡ್ತಿರೋದು. ಹಾಗೆ ಆಮೇಲೆ ಶೆಟ್ಟಿ ಅಂಗಡಿ ನೋಡಿ, ನಮ್ಮ ಶೆಟ್ಟಿ ಅಂಗಡಿ ಎಲ್ಲ ಇದೆ ಪ್ರೆಸೆಂಟಾಗಿ ಎಲ್ಲ ಇರೋದೆಲ್ಲ. ಆಮೇಲೆ ಅಲ್ಲಿ ನೋಡಿ ಹೂವ ಮಾಡ್ತಾ ಇದ್ದಾಳೆ. ಆಮೇಲೆ ತುಂಬ ವಿಶೇಷವಾದದ್ದು ಅಂತಂದರೆ, ಅದು ನನಗೆ ಭಾಳ ಇಷ್ಟ. ಅವನು ವ್ಯೂ ಮಾಡ್ತಿರೋದು. ಮತ್ತು ಇವಾಗಿನ ಕಾಲದ ಮಿಷಿನ್ ಸಹಿತ ಇದೆ. ನಾನು ಆ ಮಿಷಿನಲ್ಲಿ ಒಂದು ಕೊರಿಯಲ್ಲಿ ಒಂದು ಗ್ವಾಂಚು ಅಂತ ಒಂದು ವಿಲೇಜ್ ಇದೆ. ಸೊ ಆ ವಿಲೇಜ್ಗೆ ಹೋಗಿದ್ದೆ, ಅಲ್ಲಿ ನಾನು ತೊಗೊಂಡಿದ್ದೆ ಆ ಮಿಷಿನ್. ಸೊ ಹೀಗಾಗಿ ಇಲ್ಲಿ ಏನು ಕಲೆಕ್ಷನ್ ನೀವು ನೋಡ್ತಿದ್ದೀರಲ್ಲ, ಅದು ಆಲ್ ಓವರ್ ದ ವರ್ಲ್ಡಿಂದ ತಂದಿರುವಂಥ ಕಲೆಕ್ಷನ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇದು ಹಳ್ಳಿಲಿ ವ್ಯಾಪಾರ ಮಾಡ್ತಿರೋ ಸೆಟ್ಟು ಇಲ್ಲಿ ನೋಡ್ತಿದ್ದೀರಾ. ಆ ತೆಂಗಿನ ಮರಗಳು, ಮತ್ತು ನೋಡಿ ಅವರಿಬ್ಬರು ಕ್ರಾಸ್ ಮಾಡ್ತಿರೋದು. ಅಂದರೆ ಇದೇನು ಗೊತ್ತಾ, ಇದು ಬರೀ ಬೊಂಬೆಗಳಲ್ಲ, ಈ ಬೊಂಬೆಗಳು ಮಾತಾಡುತ್ತೆ. ಇಟ್ ಇಸ್ ಸೇಯಿಂಗ್ ಸಮಥಿಂಗ್. ಐ ಮೀನ್ ಇಟ್ ಇಸ್ ಸೇಯಿಂಗ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ಬರೀ ಬೊಂಬೆಗಳು ಒಂದು ನಿರ್ಜೀವ ವಸ್ತು ಆ ಥರ ನನಗೆ ಅನ್ಸೋದೇ ಇಲ್ಲ. ಸೊ ನಾನು ಇನ್ಫ್ಯಾಕ್ಟ್ ಏನು ಗೊತ್ತಾ, ನಿಮ್ಗೆ ತಮಾಷೆ ಅನಿಸ್ಬೋದು, ಬೊಂಬೆಗಳಿಡ್ಬೇಕಂದ್ರೆ ಒಂದೊಂದಕ್ಕೊಂದೊಂದು ಹೆಸರಿಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ಸೊ ಅಂದರೆ ಅಷ್ಟು ನನಗೆ ಬೊಂಬೆಗಳಂತಂದರೆ ಭಾಳ ಇಷ್ಟ. ಈ ಕ್ರಿಕೆಟ್ ಸೆಟ್ಟು ನೋಡ್ಬೋದು. ಆಮೇಲೆ ಪ್ರತಿಯೊಂದರಲ್ಲೂ ಒಂದು ಜೀವ ಅನ್ನೋದಿದೆ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಹಿಯರ್. ಆಮೇಲೆ ಅಷ್ಟಲಕ್ಷ್ಮಿಗಳು ನೋಡಿ ಎಷ್ಟು. ಆಮೇಲೆ ಇದು ನೋಡಿ, ಅದು ದಂತದ ಬೊಂಬೆ. ಅದು ಸುಮಾರು 100-120 ವರ್ಷಗಳ ಬೊಂಬೆ. ಅದು ಕೃಷ್ಣ ಅದು ಕೆತ್ತಿರೋದು ನೋಡಿ. ಅದರ ಒಂದು ಕಲಾಕಾರ ಹೇಗಿದೆ ಅಂತ. ಇದು ಹ್ಯಾಂಡ್ಮೇಡ್ ಬೊಂಬೆ. ಅದು ಇದು ಸುಮಾರು ಒಂದು 80 ವರ್ಷದ ಬೊಂಬೆ. ಇದು ನಮ್ಮ ಅತ್ತೆಯವರು ಆಟ ಆಡ್ತಿದ್ದಾಗ ಸ್ವಲ್ಪ ಡಲ್ ಆಗಿದೆ. ನಂಗೆ ಅದು ಕಲರ್ ಹಾಕೋಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಾಗಿ. ಸೊ ಅದನ್ನು ಹಾಗೆ ಮೈಂಟೈನ್ ಮಾಡಿದ್ದೀನಿ. ಸೊ ಹೀಗಾಗಿ ಇಲ್ಲಿ ಏನು ನೋಡ್ತಿದ್ದೀರಲ್ಲ ನೀವು, ಇದೆಲ್ಲ ಭಾಳ ಒಂಥರ ಯೂನಿಕ್ ಅಂತಲೇ ಹೇಳ್ಬೋದು. ಆಮೇಲೆ ಅಲ್ಲಿ ನೋಡಿ ಡ್ಯಾನ್ಸಿಂಗ್ ಡಾಲ್ಸ್. ಸೊ ಭರತನಾಟ್ಯ ಪೋಸಸ್ ಇರೋದು ಡ್ಯಾನ್ಸ್ ಇದೆ. ನಮ್ಮ ಒಂದು ಕಲ್ಚರ್ನ ಡಿಪಿಕ್ಟ್ ಮಾಡುತ್ತೆ. ಒಂದು ಸನಾತನ ಧರ್ಮ ನಮ್ದು ಏನಿದೆ ಅದನ್ನು ಡಿಪಿಕ್ಟ್ ಮಾಡುವಂಥ ಒಂದು ಬಹಳ ಸುಂದರವಾದ ಸಂಭ್ರಮವಾದ ಹಬ್ಬ ಅಂತಂದರೆ ಈ ನವರಾತ್ರಿ ಹಬ್ಬ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ರಾವಣನ ಕೊಂದು ಜೈಬೇರಿ ಬಾರಿಸಿದ ಈ ಒಂದು ದಿನಗಳು. ಹಾಗೆ ಮಹಿಷಾಸುರನ ದುರ್ಗಾದೇವಿ ಸಂಹಾರ ಮಾಡಿದ ಈ ಒಂದು ಪ್ರತೀಕವಾಗಿ ನಾವು ಬೊಂಬೆಯನ್ನು ಕೂರಿಸ್ತೀವಿ. ಈ 9 ದಿನಗಳಲ್ಲಿ ಒಂದೊಂದು ಅವತಾರದಲ್ಲಿ ದುರ್ಗಾದೇವಿಯನ್ನು ಪೂಜಿಸಲ್ಪಡುತ್ತೆ. ಸೊ ಹೀಗಾಗಿ ಇದೊಂದು ಇಟ್ ಇಸ್ ಅ ವಿನ್ನಿಂಗ್ ಏನಂತ ಡಿನೋಟ್ ಮಾಡುವಂಥ ಒಂದು ಫೆಸ್ಟಿವಲ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಲೈಕ್ ಇದು ಮ್ಯಾಮ್ ಜಾಸ್ತಿ ನೋಡ್ತದೆ, ಎಷ್ಟು ಟೈಪ್ಸ್ ಇದೆ ಮ್ಯಾಮ್ ನಿಮ್ಮ ಹತ್ರ ಲೈಕ್ ವಿಗ್ರಹಗಳು? ಸಿಕ್ಕಾಪಟ್ಟೆ ಇದೆ. ಯಾಕಂದರೆ ನಾನು ಚೇಂಜ್ ಮಾಡ್ತೀನಿ. ಅಂದರೆ ಕೆಲವೆಲ್ಲ ಸೇಮ್ ಇರುತ್ತೆ, ಕೆಲವೆಲ್ಲ ಚೇಂಜ್ ಮಾಡ್ತೀನಿ ನಾನು. ಸೊ ಎಲ್ಲ ಇಡೋಕ್ಕೂ ಜಾಗನೂ ಇರಬೇಕು. ಎಲ್ಲ ಅಂದರೆ ಒಂದೊಂದು ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ. ಸೊ
ಎಷ್ಟು ಗೊಂಬೆ ಇದಾವೆ ಟೋಟಲ್? ಲೆಕ್ಕ ಹಾಕಕ್ಕೆ ಆಗ್ತಿಲ್ಲ, ನಾನು ಆಗಲಿ ಟ್ರೈ ಮಾಡಿದೆ ಹಾಕಕ್ಕೆ. ಇಲ್ಲ, ಮೇ ಬಿ ಮೋರ್ ದೆನ್ $5,000 to $6,000 ಇರ್ಬೋದು ನನ್ನ ಹತ್ರ. ನಾನು ಲೆಕ್ಕ ಹಾಕಿಲ್ಲ, ಬಟ್ ನನ್ನ ಒಂದು ಅಂದಾಜು ಅಷ್ಟೇ. ಆಮೇಲೆ ಅಲ್ಲಿ ನೋಡಿ ಶ್ರೀವಲ್ಲಿಪುತ್ತೂರು ಗೋದಾದೇವಿ ಕಂಪ್ಲೀಟ್ ಮದುವೆ ಉತ್ಸವನ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಅದಂತೂ ನನಗೆ ಭಾಳ ಇಷ್ಟ ಆಗಿರುವಂಥ ಸೆಟ್ ಅದು. ಸೊ ತುಂಬ ಇಟ್ ಟೆಲ್ಸ್ ಅ ಹೋಲ್ ಸ್ಟೋರಿ. ಅಂದರೆ ವಿಷ್ಣು ಚಿತ್ತರ್ ಆಳ್ವಾರ್ ಅವ್ರಿಗೆ ಗೋದಾದೇವಿ ಸಿಕ್ಕಿರೋದು, ತುಳಸಿ ಕಟ್ಟೆಯಲ್ಲಿ ಮಗುವಾಗಿ ಸಿಕ್ಕಿದ್ದು, ಆ ಹುಡುಗಿನ ಅವರು ಬೆಳೆಸಿದ್ದು, ಮತ್ತು ಅವಳ ಕೃಷ್ಣನ ಮೇಲಿನ ಪ್ರೀತಿ, ಮತ್ತು ಅವರಿಬ್ಬರ ಮದುವೆ, ಮತ್ತು ಐಕ್ಯ ಆಗಿರೋದು, ಅದು ಫುಲ್ ಅದು ಕತೆ ಹೇಳ್ತಾರೆ. ಸೊ ಹೀಗಾಗಿ ಜೀವಂತವಾದ ಒಂದು ದೃಶ್ಯಾವಳಿಗಳನ್ನ ನೀವು ನೋಡ್ಬೋದು ಇಲ್ಲಿ. ನೋಡಿ, ಅಲ್ಲಿ ಬದ್ರಿಕಾಶ್ರಮ ಮಾಡಿದ್ದೀವಿ. ಆಚಾರ್ಯ ಮಧ್ವರು ವೇದವ್ಯಾಸ ದೇವರ ಹತ್ರ ಪಾಠ ಕಲಿತಿರುವಂಥ ಒಂದು ಬದ್ರಿಕಾಶ್ರಮ. ಅದರಲ್ಲಿ ಮರಗಳು ನೋಡ್ತೀರಾ, ಕುಟೀರ, ಪಕ್ಷಿಗಳಿದೆ, ಪ್ರಾಣಿಗಳೆಲ್ಲ ಇದೆ. ಅದು ಹ್ಯಾಂಡ್ಮೇಡ್ ಅದು. ಓಕೆ, ಅದು ಒಂದು ಏನು ಫುಲ್ ಆಶ್ರಮ ಡಿಪಿಕ್ಟ್ ಮಾಡಿದ್ದೀವಿ ಅಲ್ಲಿ. ನೆಕ್ಸ್ಟು ನಾನು ಹೇಳ್ದಂಗೆ ಶ್ರೀವಲ್ಲಿಪುತ್ತೂರು ಆಂಡಾಳ್ ದೇವಿ, ಗೋದಾದೇವಿದ ಮದುವೆ ಕಂಪ್ಲೀಟ್ ಮದುವೆ ಸೆಟ್ ಇದೆ. ಆಮೇಲೆ ಅಷ್ಟಲಕ್ಷ್ಮಿ ನೋಡಿದ್ದೀರಾ, ಮತ್ತು ಆಂಧ್ರ ಆರ್ಟ್ ಅಂದರೆ ಆಂಧ್ರ ಆರ್ಟ್ ದಶಾವತಾರ ನೋಡಿದ್ದೀರಾ. ಆಮೇಲೆ ಶ್ರೀನಿವಾಸ ಕಲ್ಯಾಣ ಅಂದರೆ ಶ್ರೀನಿವಾಸ ಪದ್ಮಾವತಿ, ಪ್ರಾಣದೇವರು ಅಂದರೆ ಆಂಜನೇಯ, ಮತ್ತು ಶುಕಮುನಿಗಳು, ತುಂಬುರು, ನಾರದರು, ಆಮೇಲೆ ಶಿವ, ಪಾರ್ವತಿ, ಬ್ರಹ್ಮದೇವರು, ಸರಸ್ವತಿ ದೇವಿ, ಹಾಗೆ ಭೃಗು ಋಷಿಗಳು, ಹೀಗೆ ಇರುವಂಥ ಒಂದು ಶ್ರೀನಿವಾಸ ಕಲ್ಯಾಣ ಸೆಟ್ ನೋಡಿದ್ದೀರಾ. ಆಮೇಲೆ ಅದೇ ಈ ಥರ ವೈರಮುಡಿ ಉತ್ಸವ ನೋಡಿದ್ದೀರಾ. ಆಮೇಲೆ ನರಸಿಂಹ ಪ್ರಹ್ಲಾದಂಗೆ ಒಲಿದು ಕಂಬದಿಂದ ಹೊಡ್ಕೊಂಬಂದಿರುವಂಥ ದೃಶ್ಯ ಅದು. ಮತ್ತು ಪ್ರಹ್ಲಾದ ಪ್ರಾರ್ಥನೆ ಸಲ್ಲಿಸಿದಾಗ ಶಾಂತರೂಪವಾಗಿ ದರ್ಶನ ಕೊಡುವಂಥ ಒಂದು ದೃಶ್ಯನ ಇಲ್ಲಿ ನೋಡ್ತೀರಾ. ಕುಂಭಕರ್ಣ ನೀವು ನೋಡ್ಬೋದು. ಎಲ್ಲರಿಗೂ ಭಾಳ ಹತ್ತಿರವಾದ ಕತೆ ಅಂದರೆ ಈ ಕುಂಭಕರ್ಣ. ಎಷ್ಟು ತುಂಬ ನಿದ್ದೆ ಮಾಡಿರ್ತಾನೆ, ಎಷ್ಟೇ ಊಟ ಕೊಟ್ಟರು ಇಲ್ಲ, ಶಬ್ದ ಮಾಡಿದ್ರೆ ಎದ್ದೇಳಲಿಲ್ಲ. ಇವಾಗ ನಾವು ಮಕ್ಕಳಿಗೆಲ್ಲ ಹೇಳ್ತೀವಿ ಕುಂಭಕರ್ಣ ಥರ ಮಲ್ಕೊಂಡಿದ್ಯಾ ಅಂತ. ಸೊ ಆ ಒಂದು ಸ್ಟೋರಿ ಇದೆ ಅಲ್ಲಿ. ಆಮೇಲೆ ಇದು ಮದುವೆ ದಿಬ್ಬಣ, ಹುಡುಗಿ ಮದುವೆ ಮಾಡ್ಕೊಳಕ್ಕೆ ಬರ್ತೀಯಾಳೆ, ಉತ್ಸವ, ಮೆರವಣಿಗೆ, ಮತ್ತು ಊಟ ಮಾಡ್ತಿರೋದು ನೋಡಿದ್ದೀರಾ. ಆಮೇಲೆ ವಾದ್ಯ ವೃಂದ ಇದೆ ಅಲ್ಲಿ. ಸೊ ಈ ಥರ ಒಂದೊಂದು ಬೊಂಬೆನೂ ಒಂದೊಂದು ಕಥೆಯನ್ನು ಹೇಳ್ತಾ ಇದೆ ಇಲ್ಲಿ. ಮೇಡಮ್ ತುಂಬಾ ಚೆನ್ನಾಗಿದೆ ವಿಗ್ರಹಗಳು. ಎಷ್ಟು ವರ್ಷದಿಂದ ಇಡ್ತಾ ಇರ ಇದು? ಇದು ತುಂಬ ಥ್ಯಾಂಕ್ಸ್ ನಿಮ್ಮ ಒಂದು ಕಾಂಪ್ಲಿಮೆಂಟ್ಸ್ಗೆ. ಸುಮಾರು ಒಂದು 23 ವರ್ಷದಿಂದ ನಾನು ಈ ಬೊಂಬೆಗಳನ್ನ ಇಡ್ತಾ ಇದ್ದೀನಿ. ಇದು 24ನೇ ವರ್ಷ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ನಮ್ಮ ತಾಯಿ ಮನೆಯಲ್ಲೂ ಬೊಂಬೆಗಳು ಇಡ್ತಾ ಇದ್ರು. ಹಾಂ, ಅಲ್ಲೂ ಒಂದು ಪದ್ಧತಿ ಇದೆ. ಸೊ 23-24 ವರ್ಷದ ಕಲೆಕ್ಷನ್ಸ್ ಇವೆಲ್ಲ. 23 ವರ್ಷ ಆಗಿದೆ. ಫಸ್ಟ್ ವರ್ಷ ಇಟ್ಟಾಗ ಎಷ್ಟು ಗೊಂಬೆಯಿಂದ ಸ್ಟಾರ್ಟ್ ಮಾಡಿದ್ರಿ? ಫಸ್ಟ್ ವರ್ಷ ಇಟ್ಟಾಗ ನನಗಂತರ ಇಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಐ ಟ್ರಾವೆಲ್ ಆಲ್ ಓವರ್ ದ ವರ್ಲ್ಡ್. ಸೊ ನಾನು ಎಲ್ಲಿ ಹೋದರೂ ನನಗೆ ಫಸ್ಟ್ ಕಣ್ಣಿಗೆ ಬೀಳೋದೆ ಏನಾದರೂ ಸಿಗುತ್ತಾ ಚೆನ್ನಾಗಿರೋದು ಅಂತ. ನಾನು ಫಸ್ಟ್ ಹೇಳಿದ್ನಲ್ಲ, ಅದು ಕೊರಿಯಾದಲ್ಲಿ ಮಿಷಿನ್ ತಂದಿರೋದು ಅಂತ. ಸೊ ಹಾಗಾಗಿ ಪ್ರತಿಯೊಂದು ಒಂದೊಂದು ಕಡೆಯಿಂದ ತಂದಿದ್ದೀನಿ. ಒಂದು ಕಲ್ಕಟ್ಟ ಆಗಿರ್ಬೋದು, ಇಂಡಿಯಾ ಮತ್ತು ಅಬ್ರಾಡ್ ಎಲ್ಲ ಕಡೆಯಿಂದನೂ ಇದೆ. ಸೊ ಹಾಗಾಗಿ ಕಲೆಕ್ಷನ್ಸ್ ಬೆಳೀತಾ ಸೇರ್ತಾ ಜಾಸ್ತಿ ಆಯಿತು. ಮ್ಯಾಮ್, ಗೊಂಬೆ ಇಟ್ಟಿರಲ್ಲ, ಅದು ಸಂಪ್ರದಾಯ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಡೆಫಿನೆಟ್ಲಿ. ನೋಡಿ, ಈ ಬೊಂಬೆ ಇಡೋದು ಒಂದು ಒಳ್ಳೆಯ ಒಂದು ಕಲ್ಚರ್ ಇದು. ಅಂದರೆ ನಮ್ಮ ಈ ಸನಾತನ ಧರ್ಮದಿಂದ ಏನು ಬಂದಿದೆ ಅಂತ ನಾನು ಹೇಳಿದ್ನಲ್ಲ ಆವಾಗಲೇ. ಅಂದರೆ ಇವಾಗ ರಾಮಾಯಣ, ಮಹಾಭಾರತ, ಭಾಗವತಾದಿ ಕಥೆಗಳು ಈ ವೈಜ್ಞಾನಿಕ ಯುಗದಲ್ಲಿ ಮರ್ತೋಗುತ್ತೆ. ಅಂದರೆ ಅದನ್ನು ಯಾರೂ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಈ ಬೊಂಬೆಗಳೇನು ಮಾಡುತ್ತೆ, ಒಂದೊಂದು ಇವಾಗ ದಶಾವತಾರ. ಓಕೆ, ದಶಾವತಾರ ಏನು ಅಂತಂದರೆ ಮಕ್ಕಳಿಗೆ ಗೊತ್ತೇ ಇರಲ್ಲ ಈಗ. ಸೊ ಹಾಗಾಗಿ ಯಾಕೆ ಅಂತಂದರೆ ಇದೊಂದು ಸಂಭ್ರಮದ ಪ್ರತೀಕ ಫಸ್ಟ್ ಒಂದು. ಇನ್ನೊಂದು ಏನಂದರೆ ಇದರಲ್ಲಿ ಬರೋ ಕಥೆಗಳು ಮಕ್ಕಳಿಗೆ ಒಳ್ಳೆ, ಏಕೆಂದರೆ ಇವಾಗ ನೋಡಿ, ಯಾವುದೇ ಒಂದು ಕಥೆಗಳನ್ನ ತೊಗೊಂಡ್ರೆ, ನಮ್ಮ ಒಂದು ರಾಮಾಯಣ ಆಗಲಿ, ಮಹಾಭಾರತ, ಭಾಗವತ, ಯಾವುದೇ ಕಥೆಗಳು ತೊಗೊಂಡ್ರೆ ಅದೊಂದು ಸಮಾಜಕ್ಕೆ ಬೇಕಾಗಿರುವಂತಹ ಮೌಲ್ಯಗಳು ಮತ್ತು ನೀತಿಗಳಿರುತ್ತೆ. ಓಕೆ, ಸೊ ಅದನ್ನೇನಾಗುತ್ತೆ, ಈಗಿನ ಕಾಲದ ಮಕ್ಕಳು ಮರ್ತು ಹೋಗ್ತಿರೋದಲ್ಲ. ಓಕೆ, ಸೊ ಅದರಿಂದ ಈ ಒಂದು ನವರಾತ್ರಿ ಹಬ್ಬದಲ್ಲಿ ಅದನ್ನು ಡಿಪಿಕ್ಟ್ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡುವಂಥ ಒಂದು ಒಳ್ಳೆಯ ಉದ್ದೇಶ, ಒನ್ ಆಫ್ ದ ಮೇನ್ ರೀಸನ್ಸ್. ಓಕೆ, ಅಂದರೆ ನಮ್ಮ ಕಲ್ಚರ್ ನಾವು ಮರ್ತು ಹೋಗಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದರೆ, ನಾವು ಪ್ರತಿಯೊಂದಲ್ಲೂ ಭಗವಂತನ ಕಾಣುವಂಥದ್ದು ಆಯಿತಾ. ಇವಾಗ ಆಯುಧ ಪೂಜೆ ಅಂತ ಮಾಡಿ ಪೂಜೆ ಮಾಡ್ತೀವಿ, ಮತ್ತು ನಾವು ವಾಹನಗಳಿಗೆ ಪೂಜೆ ಮಾಡ್ತೀವಿ, ಸರಸ್ವತಿ ದೇವಿ ಅಂತ ಬುಕ್ಗಳಿಗೆ ಪೂಜೆ ಮಾಡ್ತೀವಿ. ನಾ ಹೇಳ್ದಂಗೆ ಮಹಿಷಾಸುರ ಮರ್ದಿನಿ ಅಂದರೆ ದುರ್ಗಾದೇವಿ ನವ ಅವತಾರಗಳನ್ನ ತಾಳ್ತಾಳೆ. ಅರ್ಥ ಆಯ್ತು? ಆ ಒಂದು ಶಕ್ತಿ ದೇವತೆಯ ಆರಾಧನೆ. ಆಮೇಲೆ ಕಲರ್ಸ್ಗೂ ಪ್ರಾಮಿನೆನ್ಸ್ ಕೊಡ್ತಾರೆ. ಓಕೆ, ಗ್ರೇ, ಗ್ರೀನ್, ಎಲ್ಲೋ, ಬ್ಲೂ ಅಂತ. ಸೊ ಅದರ ಪ್ರತಿಯೊಂದಲ್ಲೂ ಒಂದು ಡಿವೈನಿಟಿ, ಪ್ರತಿಯೊಂದಲ್ಲೂ ಒಂದು ಪಾಸಿಟಿವಿಟಿ ಕಂಡುಕೊಳ್ಬಹುದು.
ಸೊ ಈ ಒಂದು ಸಂಪ್ರದಾಯ ಎಷ್ಟು ಮಟ್ಟಿಗೆ ಜನಗಳಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ ಒಂದು 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 ಸಂಸಾರನೇ ಆಗಲಿ, ಒಂದು ಫ್ರೆಂಡ್ಶಿಪ್ ಆಗಲಿ, ಒಂಥರ ಇಟ್ ಬ್ಲೂಮ್ ಅಂತ ಹೇಳ್ಬೋದು. ಅಂದರೆ ಒಂದು ಒಗ್ಗೂಡಿಸುತ್ತೆ ಅಂತ ಹೇಳ್ಬೋದು. ಓಕೆ, ಯಾವುದೇ ಒಂದು ಬಾಂಡಿಂಗ್ ಬೆಳೆಯುವಂತಹ ಒಂದು ಹಬ್ಬ ಅಂತ ನನ್ನ ಪ್ರಕಾರ ನವರಾತ್ರಿ. ಸೊ ಈ ಸಂಪ್ರದಾಯ ಇನ್ನೂ ಹೆಚ್ಚು ಹೆಚ್ಚು ಉಳಿಬೇಕು, ಹೆಚ್ಚು ಹೆಚ್ಚು ಬೆಳಿಬೇಕು, ಉಳಿಬೇಕು ಅನ್ನೋದೇ ನನ್ನ ಆಶಯ. ಅದೇ ಮ್ಯಾಮ್, ಇವಾಗ ಬೊಂಬೆ ಇಡುವ ಸಂಪ್ರದಾಯ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತಲ್ಲ, ಲೈಕ್ ನಿಮ್ಮ ಅಭಿಪ್ರಾಯ ಏನಿದೆ ಅದ್ರ ಬಗ್ಗೆ? ಹೌದು ಮಹೇಶ್, ಯಾಕಂದರೆ ಖಂಡಿತವಾಗ್ಲೂ ಕಡಿಮೆ ಆಗಿದೆ. ಯಾಕಂದ್ರೆ ತುಂಬ ರೀಸನ್ಸ್ ಇದೆ. ಫಸ್ಟ್ ಆಫ್ ಆಲ್ ಅದು ಬೊಂಬೆ ಇಡಬೇಕಾದ್ರೆ ಅದನ್ನು ಪ್ಯಾಕ್ ಮಾಡಬೇಕು, ಅನ್ಪ್ಯಾಕ್ ಮಾಡಬೇಕು. ಅದು ಪ್ಯಾಕ್ ಮಾಡಿ ಅನ್ಪ್ಯಾಕ್ ಮಾಡೋದು ಒಂದು ದೊಡ್ಡ ಟಿಡಿಯಸ್ ಜಾಬ್ ಅದು. ಆಮೇಲೆ ಅದು ಇನ್ನೊಂದೇನಪ್ಪ ಅಂತಂದರೆ ವಿಶಾಲವಾದ ಜಾಗ ಇರಬೇಕು, ಯಾಕಂದರೆ ಭಾಳ ಸೂಕ್ಷ್ಮವಾಗಿ ನೋಡ್ಕೋಬೇಕು ಆ ಬೊಂಬೆನ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆಸಕ್ತಿ ಇರಬೇಕು. ಓಕೆ, ನಮಗೆ ಆಸಕ್ತಿ ಇದ್ದರೆ ನಾವು ಆ ಆಸಕ್ತಿನ ಇನ್ನೊಬ್ರಿಗೆ ನಾವು ಹೇಳ್ಬೋದು. ಈ ಕತೆ, ಈ ಬೊಂಬೆ ಈ ಕತೆ ಹೇಳುತ್ತೆ, ಆ ಥರ. ಫಸ್ಟ್ ಆಫ್ ಆಲ್ ಯು ಶುಡ್ ಹ್ಯಾವ್ ಇಮ್ಮೆನ್ಸ್ ಪೇಷನ್ಸ್, ತುಂಬ ಪೇಷನ್ಸ್ ಇರಬೇಕು ಅದನ್ನು ಮಾಡೋಕ್ಕೆ. ಇದಕ್ಕೆಲ್ಲ ಎಷ್ಟು ದಿನ ಆಗುತ್ತೆ ಮ್ಯಾಮ್ ಪಿಕ್ ಮಾಡಿ ಪ್ಯಾಕ್ ಮಾಡೋಕ್ಕೆ ನಿಮಗೆ, ಇಲ್ಲ ಜೋಡ್ಸೋಕ್ಕೆ? ನಾನು ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಬ್ಯುಸಿಯಾಗಿರೋದ್ರಿಂದ ಸೊ ನಾನು ಯಾವಾಗಾದ್ರೂ ಅವಾಗ ಮಾಡ್ತೀನಿ. ಅಂದರೆ ಬೆಳಗಿನ ಸಾಯಂಕಾಲ ತನಕ ಕೂತ್ಕೊಂಡು ಮಾಡೋಕ್ಕೆ ನನಗೆ ಸಮಯ ಇರಲ್ಲ. ಸೊ ನಮ್ಮದೊಂದು ಅರೀನಾ ಅನಿಮೇಷನ್ ಅಂತ ಇನ್ಸ್ಟಿಟ್ಯೂಷನ್ ಇದೆ ಮಲ್ಲೇಶ್ವರಮಲ್ಲಿ. ಸೊ ನಾನು ಐ ವಿಲ್ ಟೇಕ್ ಕೇರ್ ಆಫ್ ದಟ್ ಆಫೀಸ್. ಸೊ ಹಾಗಾಗಿ ಐ ವಿಲ್ ಬಿ ವೆರಿ ಬ್ಯುಸಿ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್. ಆಮೇಲೆ ನಂಗೆ ಯಾವಾಗ ಸಮಯ ಸಿಗುತ್ತೋ ಅವಾಗ ಮಾಡ್ತೇನೆ. ಈ ಸತಿ ಅಂತ ಬಹಳ ಕಡಿಮೆ ಸಮಯದಲ್ಲಿ ಮಾಡಿದ್ದೀವಿ ಅಂತ ಹೇಳ್ಬೋದು. ಇದು ಸುಮಾರು ಒಂದು 2 ದಿವಸ ಮಾಡಿದ್ದೀವಿ, ಯಾಕಂದರೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ಮತ್ತು ನನ್ನ ಮಗಳು ತುಂಬ ಹೆಲ್ಪ್ ಮಾಡಿದ್ರು. ಸೊ ಹಾಗಾಗಿ ಕಡಿಮೆ ದಿವಸದಲ್ಲಿ ಇಡೋಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ತುಂಬ ದಿವಸ ಬೇಕಾಗುತ್ತೆ ಆ್ಯಕ್ಚುಲಿ. ಅಂದರೆ ಕರೆಕ್ಟಾಗಿ ಜೋಡಿಸ್ಬೇಕು, ಒಂದ್ಸತಿ ಹೆಂಗೆ ಪ್ಲೇಸ್ ಮಾಡಬೇಕು ಅದನ್ನು ಜೋಡಿಸ್ಬೇಕು. ಹೀಗಾಗಿ ಎಷ್ಟೋ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಗೊಂಬೆ ಕೂಡಿಸೋದು ಸ್ವಲ್ಪ ಕಷ್ಟ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಆಸಕ್ತಿ ಕಡಿಮೆ ಆಗ್ತಿದೆ. ಅದೊಂದು ಇವಾಗ ಮಕ್ಕಳಿಗೆ ಏನಾಗಿದೆ ಅಂತಂದರೆ ಬೇರೆ ಅಟ್ರಾಕ್ಷನ್ಸ್ ಜಾಸ್ತಿ, ಫೇಸ್ಬುಕ್ಕು, TV ಅಟ್ರಾಕ್ಷನ್ಸು, OTT ಪ್ಲ್ಯಾಟ್ಫಾರ್ಮ್ ಅಟ್ರಾಕ್ಷನ್ಸ್ ಎಲ್ಲ ತುಂಬ ಇದೆ. ಸೊ ಹಾಗಾಗಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಿದೆ. ಸೊ ಯಾಕಂದರೆ ಇದು ಒಬ್ಬರೇ ಮಾಡೋಕ್ಕಾಗಲ್ಲ, ಸಹಾಯ ಮಾಡಲೇಬೇಕು ಮನೆಯಲ್ಲಿ. ಸೊ ಆಸಕ್ತಿ ಇರೋರಿಗೆ ಸಹಾಯ ಇರಲ್ಲ, ಸಹಾಯ ಇರೋರಿಗೆ ಆಸಕ್ತಿ ಇರಲ್ಲ, ಜಾಗ ಇರಲ್ಲ, ಅಥವಾ ಬ್ಯುಸಿಯಾಗಿರ್ತಾರೆ, ಬೇಕಾದಷ್ಟು ರೀಸನ್ಸ್ ಇರುತ್ತೆ. ಇನ್ನೊಬ್ರಿಗೆ ಪೇಷನ್ಸ್ ಇರಲ್ಲ. ಸೊ ಆ ಒಂದು ಪೇಷನ್ಸ್ ಇರಬೇಕು, ನಂಬಿಕೆ ಇರಬೇಕು. ಸೊ ಅವೆಲ್ಲ ಒಟ್ಟುಗೂಡಿದ್ರೇ ಇಂಥ ಒಂದು ಗೊಂಬೆ ಹಬ್ಬ ಆಚರಿಸೋಕ್ಕೆ ಸಾಧ್ಯ. ಸೊ ಡೆಫಿನೆಟಾಗಿ ಸೋ ಮೆನಿ ರೀಸನ್ಸ್ ಆರ್ ದೇರ್. ಕಡಿಮೆ ಅಂತೂ ಡೆಫಿನೆಟಾಗಿ ಆಗ್ತಾಯಿದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ನನ್ನ ನೋಡಿದಿರೋ ನಿಂಗೆ ಎಷ್ಟು ಪೇಷನ್ಸು, ನೀನು ಎಷ್ಟು ಬ್ಯುಸಿ ಇದ್ದರೂ, ಎಷ್ಟು ಚೆನ್ನಾಗಿ ಕೂಡಿಸ್ತೀಯ, ನಿಂಗೆ ಯಾವಾಗ ಟೈಮ್ ಸಿಗುತ್ತೆ, ಅಯ್ಯೋ ನನಗಂತೂ ಆಗಲ್ಲಪ್ಪ ಅಂತ ಹೇಳ್ಬಿಡ್ತಾರೆ. ಅದೇ ಮ್ಯಾಮ್, ನಾನು ಥಿಂಕ್ ಮಾಡ್ತಿದ್ದೆ, ನೀವು ಅಷ್ಟು ಬ್ಯುಸಿ ಇರ್ತೀರಾ ಮಲ್ಲೇಶ್ವರಂ ಆಫೀಸಲ್ಲಿ, ಇಷ್ಟೆಲ್ಲ ಲೈಕ್ ಡೀಟೇಲ್ ಆಗಿ ಒಂದೊಂದು ಜಾಗದಲ್ಲಿ ಒಂದೊಂದು ನೀಟಾಗಿ ಇಟ್ಟಿರಲ್ಲ. ನನಗೂ ಶಾಕ್ ಆಯ್ತು ಸಡನ್ನಾಗಿ, ಮೇಡಮ್ ಇಷ್ಟು ಚೆನ್ನಾಗಿತ್ತು. ಇಲ್ಲ, ಅದು ಆಸಕ್ತಿ ಅಷ್ಟೇ ಮಹೇಶ್, ಆಸಕ್ತಿ ಇರಬೇಕು. ಫಾರ್ ಎನಿಥಿಂಗ್ ಯು ಡೂ ಯು ಶುಡ್ ಹ್ಯಾವ್ ಇಂಟ್ರೆಸ್ಟ್. ಇಂಟ್ರೆಸ್ಟಿಂದ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ನಾನು ನಿಮ್ಗೆ ಹೇಳ್ದಂಗೆ ಅದು ಬರೀ ಬೊಂಬೆಗಳಲ್ಲ, ಅದಕ್ಕೆ ನಾನು ಹೆಸರಿಟ್ಟಿರ್ತೀನಿ ಆ ಥರ. ಆಮೇಲೆ ಅದು ಇಟ್ ಸ್ಪೀಕ್ಸ್ ಟು ಮೀ. ಓಕೆ, ನೋಡಿ, ನಾನು ನಿಮ್ಗೆ ಹೇಳಿದೆ ಒಂದು 23 ವರ್ಷದ ಬೊಂಬೆ, 25 ವರ್ಷದ ಬೊಂಬೆ ಅಂದರೆ ಅದಕ್ಕೆ ಕಲರ್ ಸಿಗ್ತಾ ಹೋಗಿಲ್ಲ. ಸಿ ದ ವೇ ಐ ಪ್ಯಾಕ್. ಈ ಸತಿ ನಾನು ಪ್ಯಾಕ್ ಮಾಡೋದು ಲಾಸ್ಟ್ ಟೈಮ್ ನಾನು ನೋಡೋಕ್ಕೆ ಕಷ್ಟ ಆಗಿಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಅಂದರು, ನೀ ಯಾಕೆ ಬಬಲ್ ಪೇಪರಲ್ಲಿ ಪ್ಯಾಕ್ ಮಾಡಬಾರ್ದು ಅಂತ. ಸೊ ನಾನು ಲಾಸ್ಟ್ ಇಯರ್ ಬಬಲ್ ಪೇಪರಲ್ಲಿ ಪ್ಯಾಕ್ ಮಾಡಿದೆ. ಸೊ ದಿಸ್ ಇಸ್ ಒನ್ ಬೆಸ್ಟ್. ಯಾಕಂದರೆ ನಾನು ಹುಲ್ಲು ಹಾಕಿ ಪೇಪರ್ ಹಾಕಿ ಎಲ್ಲ ಮಾಡ್ತಿದ್ದೆ. ಸೊ ಇಟ್ ವಾಸ್ ವೆರಿ ಟೀಡಿಯಸ್. ಸೊ ಬಬಲ್ ಪೇಪರ್ ಹಾಕ್ಬಿಟ್ಟು ಪ್ಯಾಕ್ ಮಾಡ್ಬೋದು. ದಟ್ ಈಸ್ ಒನ್ ಗುಡ್ ಥಿಂಗ್. ಮೈ ಫ್ರೆಂಡ್ ಸಜೆಸ್ಟೆಡ್, ಮಮತಾ ಪರಮ್ ಅಂತ ಇದ್ದಾರೆ, ದೇ ಸಜೆಸ್ಟೆಡ್ ಮೀ ದ್ಯಾಟ್ ಯು ವೈ ಡೋಂಟ್ ಟು ಡೂ ದಿಸ್ ಅಂತ. ಸೊ ಹಾಗಾಗಿ ದಟ್ ವಾಸ್ ರಿಯಲಿ ವೆರಿ ಗುಡ್ ಸಜೆಷನ್ ಫಾರ್ ಮೀ. ಸೊ ಹಾಗಾಗಿ ಅದನ್ನು ಪ್ಯಾಕ್ ಮಾಡಬೇಕು, ಅದನ್ನು ಕರೆಕ್ಟಾಗಿ ಎತ್ತಿಡಬೇಕು. ಆಮೇಲೆ ಕರೆಕ್ಟಾಗಿ ಬೊಂಬೆಗಳನ್ನ ಯಾವುದ್ರ ಮೇಲೆ ಒಂದ್ರ ಮೇಲೆ ಒಂದು ಇಡಬೇಕಾದ್ರೆ ಕರೆಕ್ಟಾಗಿ ನೋಡಿಡಬೇಕು. ಸೊ ಹಾಗಾಗಿ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ ಅದೊಂದು. ಆಮೇಲೆ ಇಂಟ್ರೆಸ್ಟ್ ಇರಬೇಕು, ಈ ಸಂಪ್ರದಾಯದ ಇಂಟ್ರೆಸ್ಟ್ ಇರಬೇಕು, ವೆರಿ ಇಂಪಾರ್ಟೆಂಟ್. ಸೊ ಅವೆಲ್ಲ ಖಂಡಿತವಾಗ್ಲೂ ಕಡಿಮೆ ಆಗ್ತಿದೆ. ಬೇಕಾದಷ್ಟು ಫ್ಯಾಕ್ಟರ್ಸ್ ಇದೆ ಅದಕ್ಕೆ, 1-2 ಅಂತಲ್ಲ, ಹೀಗೆ ಅಂತಲ್ಲ. ಸೊ ಆಮೇಲೆ ಕೆಲವರು ಹಾಲಿಡೇಸ್ ಬಂದರೆ ದೇ ವಾಂಟ್ ಟು ಗೋ ಫಾರ್ ಎ ಟ್ರಿಪ್, ಆ ಥರ ಎಲ್ಲ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ಪ್ರಯಾರಿಟಿ, ಹೌ ದೇ ವಾಂಟ್ ಟು ಡೂ ಆ್ಯಂಡ್ ವೆದರ್ ದೇ ವಾಂಟ್ ಟು ಡೂ ಆರ್ ನಾಟ್ ಅಂತ, ವಾಂಟ್ ಟು ಕೀಪ್ ದ ಡಾಲ್ಸ್ ಅಂತ. ಸೊ ಹೀಗಾಗಿ ಕಡಿಮೆ ಅಂತ ಡೆಫಿನೆಟಾಗಿ ಆಗ್ತಿದೆ. ಜನ್ರೇಷನ್ನು ಇವಾಗ ನಮ್ಮ ಜನ್ರೇಷನ್ ಬರ್ತದೆ, ಅವರಷ್ಟು ಆಸಕ್ತಿ ತೋರಿಸ್ತಿಲ್ಲ ಇದರಲ್ಲಿ. ನಿಮ್ಮ ಜನ್ರೇಷನ್ ಇದ್ದಿರೋಕ್ಕೆ ಹೆಂಗೋ ಚೆನ್ನಾಗಿ ಮಾಡಿ. ಇಟ್ ಇಸ್ ನನ್ನ ಪ್ರಕಾರ ಡೌಟ್ ಇದೆ, ಮುಂದೆ ಈ ಜನ್ರೇಷನ್ ಹಿಂಗೆ ಮಾಡುತ್ತಾ ಇಲ್ಲ ನೋಡಿ. ಅದಕ್ಕೆ ಈ ಸಂಪ್ರದಾಯ ಅನ್ನೋದಿರಬೇಕು. ಯಾಕಂದರೆ ನೋಡಿ, ಇವಾಗ ನಾನು ಶ್ರೀವಳ್ಳಿ ಪುತ್ತೂರು ತಾಯರ್ ಗೋದಾದೇವಿ ಮದುವೆ ಸಂಭ್ರಮ ಅಂತ ತೋರಿಸಿದೆ, ಅದು ಕಥೆ ಇದೆ ಇಷ್ಟೊಂದು. ಮುಂದೆ ಜನ್ರೇಷನ್ಸ್ಗೆ ಅದು ಗೊತ್ತಾಗೋದಿಲ್ಲ. ಯಾಕಂದರೆ ಇವಾಗ ಆ ಒಂದು ಕತೆ ಬರೋ ಅಂಥ ಒಂದು ಗದ್ಯಗಳು ಯಾರೂ ಓದಿರಲ್ಲ. ಓಕೆ,
ಓಕೆ. ಸೊ ಹಾಗಾಗಿ ಅಟ್ಲೀಸ್ಟ್ ಇದು ಇದು ಬೊಂಬೆಗಳ ಮೂಲಕ ತಿಳ್ಕೊಳ್ಳೋ ಒಂದು ಅವಕಾಶ ಇರುತ್ತೆ. ಅದನ್ನು ಕಡಿಮೆ ಆದರೆ ಭಾಳ ಬೇಜಾರಾಗುತ್ತೆ. ಇಟ್ಸ್ ವೆರಿ ವೆರಿ ಏನೋ ಹರ್ಟ್ ಆಗುತ್ತೆ ನನಗೆ. ಇಷ್ಟು ಒಳ್ಳೆ ಸಂಪ್ರದಾಯ ಬಿಟ್ಬಿಟ್ರೆ ಅಯ್ಯೋ ಚೇ ಅಂತ. ಸೊ ಹಾಗಾಗಿ ಎಲ್ಲ ಫ್ಯಾಕ್ಟರ್ಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಟ್ರೈ ಮಾಡ್ತೀವಿ ನಾವು ನಮ್ಮ ಯೂಟ್ಯೂಬ್ ಮುಖಾಂತರ ಎಷ್ಟು ಜನ ಆಗ್ತಾರೆ ಟೀನೇಜರ್ಸ್ಗೆ ರೀಚ್ ಆಗುತ್ತೆ. ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಮಾಡಿ ಓಕೆ. ಆ್ಯಂಡ್ ಎಷ್ಟೊಂದು ಜನ ಇನ್ಸ್ಪೈರ್ ಆಗ್ತಾರೆ. ಸೊ ನಾವು ಬೊಂಬೆ ಇಡಬೇಕು, ಎಷ್ಟೋ ಇನ್ಸ್ಪೈರ್ ಆಗಿ ಇಟ್ಟು ಇದ್ದಾರೆ. ಓಕೆ, ಆ ಥರ ಎಲ್ಲ ಥರನೂ ಇದೆ. ಕೆಲವರು ಬರೀ ನೋಡಿ ಇಷ್ಟಪಡ್ತಾರೆ, ಕೆಲವರು ಇನ್ಸ್ಪೈರ್ ಆಗ್ತಾರೆ. ಬಟ್ ಕಾಪಿ ಮಾಡಬೇಡಿ. ಯಾರು ಕಾಪಿ ಮಾಡಿದ್ರೆ ಮಾತ್ರ ದೇ ಕೆನ್ ನಾಟ್ ಬಿ ಸಕ್ಸಸ್ಫುಲ್. ದಟ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಎವ್ರಿಬಡಿ. ಇಫ್ ಯು ಕಾಪಿ ಇಟ್ ಕೆನ್ ನಾಟ್ ಬಿ ಸಕ್ಸಸ್ಫುಲ್. ಯಾಕಂದರೆ ನಿಮಗೆ ಅದೊಂದು ಶಕ್ತಿ ಇರುತ್ತೆ, ನಿಮಗೆ ಅದೊಂದು ಕ್ರಿಯೇಟಿವಿಟಿ ದೇವ್ರು ಕೊಟ್ಟಿರ್ತಾರೆ. ಸೊ ಆ ಒಂದು ಕ್ರಿಯೇಟಿವಿಟಿ ಮೂಲಕ ಒಂದು 4 ಬೊಂಬೆ ಕೂಡಿಸಲು ಅಚ್ಚುಕಟ್ಟಾಗಿ ಕೂಡಿಸ್ಬೋದು. ಸೊ ಆಸಕ್ತಿ ಅನ್ನೋದು ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಡಿಮೆ ಆಗೋಕ್ಕೆ ಬಿಡಬಾರ್ದು. ನಾವು ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್ ಹೌ ವಿ ಪಾಸ್ ಇಟ್ ಆನ್ ಟು ಅವರ್ ಯಂಗ್ಸ್ಟರ್ಸ್ ಅಂತ, ಯಂಗರ್ ಜನ್ರೇಷನ್ ಅಂತ. ಸೊ ಲೆಟ್ ಅಸ್ ಸಿ, ಮೇ ಬಿ ಫ್ರಮ್ ದಿಸ್ ನಿಮ್ಮ ಚಾನಲ್ ಮೂಲಕ ಎಷ್ಟೋ ಮಕ್ಕಳಿಗೆ ಇನ್ಸ್ಪೈರ್ ಆಗಿ ದೇ ಮೇ ಹ್ಯಾವ್ ದ ವ್ಯಾಲ್ಯೂ ಅಟ್ಲೀಸ್ಟ್, ಆ ಥರ ಅಂತ ನನ್ನ ಅನಿಸಿಕೆ. ಆಯುಧ ಪೂಜೆ ಆಚರಿಸ್ತಾರಲ್ಲ, ಲೈಕ್ ಯಾಕೆ ಆಚರಿಸ್ತಾರೆ, ಏನಾದ್ರು ಇನ್ಫಾರ್ಮೇಷನ್ ಗೊತ್ತಿದೆ ನಿಮಗೆ? ಆಯುಧ ಪೂಜೆ ಅಂದರೆ ಈ ಒಂದು ನವರಾತ್ರಿಯಲ್ಲಿ ನಮ್ಮ ದುರ್ಗಾದೇವಿ ಮಹಿಷಾಸುರ ಅನ್ನೋ ಒಂದು ಅವನು ಏನಪ್ಪ ಅಂತಂದರೆ ಡಿಫ್ರೆಂಟ್ ಅವತಾರಗಳನ್ನ ತಾಳ್ತಿರ್ತಾವೆ. ಅವ್ನಿಗೆ ಯಾರು ಕೊಲ್ಲಕ್ಕೆ ಆಗಲ್ಲ. ಅವನೊಂದು ಬಫೆಲೋ ರೂಪ ತಾಳ್ದಾಗ ದುರ್ಗಾದೇವಿ ತನ್ನ ಒಂದು ಈಟಿಯಿಂದ ಆಯುಧಗಳಿಂದ ಮಹಿಷಾಸುರನ ಕೊಲ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ. ಅಂದರೆ ಯಾಕಂತ ಅದನ್ನು ಪೂಜೆ ಮಾಡೋದಪ್ಪ ಅಂತಂದರೆ ಅಂದರೆ ಪಾಸಿಟಿವಿಟಿ, ಅಂದರೆ ಒಂದು ಇವಿಲ್ ಸ್ಪಿರಿಟ್ ಹೋಗಿ ಪಾಸಿಟಿವಿಟಿ, ಅಂದರೆ ಪ್ರತಿಯೊಂದರಲ್ಲೂ ದೇವರನ್ನ ಕಾಣುವಂಥ ಒಂದು ಪಾಸಿಟಿವಿಟಿಯನ್ನು ಕಾಣುವಂತಹ ಒಂದು ಗುರುತುಗಾಗಿ ಆಯುಧ ಪೂಜೆ ಅಂತ ಮಾಡೋದು. ನೋಡಿ, ಇವಾಗ ಈ ಒಂದು ನವರಾತ್ರಿ ಒಂದು ಹಬ್ಬ ಏನಿದೆ ಅದು ಒಂದೊಂದು ಸ್ಟೇಟಲ್ಲಿ ಒಂದೊಂಥರ ಆಚರಣೆ ಮಾಡ್ತಾರೆ. ಇವಾಗ ಕಲ್ಕಟ್ಟ ತಗೊಳ್ಳಿ, ಅಲ್ಲಿ ಕಲ್ಕಟ್ಟಲ್ಲಿ ದುರ್ಗಾ ಮಾತನೇ ಪೂಜೆ ಮಾಡ್ತಾರೆ, ಆಯಿತಾ, ಕಾಳಿ ದುರ್ಗಾ ಮಾತನೇ ಪೂಜೆ ಮಾಡ್ತಾರೆ. ಮತ್ತು ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ತೊಗೊಂಡ್ರೆ ಮೈಸೂರು ಪ್ರಾಂತ್ಯದಲ್ಲಿ ಬಹಳ ಈ ಒಂದು ಆಯುಧ ಇಟ್ಟೇನೋ ಪೂಜೆ ಮಾಡ್ತಾರೆ. ಅಂದರೆ ಆಯುಧಗಳು ಯಾಕೆ ಅಂತಂದರೆ ಪ್ರತಿಯೊಂದರಲ್ಲೂ ದೇವರನ್ನ ಕಾಣುವಂಥ ಒಂದು ಅಭ್ಯಾಸ ಪದ್ಧತಿ ಅದು. ಓಕೆ, ಗಾಡ್ ಈಸ್ ದೇರ್ ಎವ್ರಿವೇರ್, ಹಿ ಈಸ್ ಆಮ್ನಿ ಪ್ರೆಸೆಂಟ್. ಓಕೆ, ಅದನ್ನು ಒಂದು ಪ್ರತಿಯೊಬ್ಬರಲ್ಲೂ ಜಾಗೃತಿಯನ್ನು ಮೂಡೋದಕ್ಕೆ ಆಯುಧ ಪೂಜೆಯನ್ನು ಮಾಡೋದು. ಸರಸ್ವತಿ ಪೂಜೆ ಮಾಡ್ತೀವಿ, ಸರಸ್ವತಿ ಆರಾಧನೆ ಮಾಡ್ತೀವಿ. ಆಮೇಲೆ ಆಯುಧ ಪೂಜೆ ನೀವು ಕೇಳಿದ್ರೆ ಎಸ್ಪೆಷಲಿ ಯಾಕೆ ಮಾಡೋದು ಅಂದರೆ ಒಂದು ಡಿವೈನ್ ಸ್ಪಿರಿಟ್ಗೆ, ಒಂದು ಪಾಸಿಟಿವಿಟಿಗೆ. ಅಂದರೆ ಇವಿಲೆಲ್ಲ ಹೋಗಲಿ, ಕೆಟ್ಟದೆಲ್ಲ ಹೋಗಲಿ, ಓಕೆ, ಕೆಟ್ಟದೆಲ್ಲ ಹೋಗಲಿ, ಬರೀ ಒಂದು ಪಾಸಿಟಿವಿಟಿ ತುಂಬಲಿ. ಓಕೆ, ದೇವರ ಸನ್ನಿಧಾನ ಎಲ್ಲದರಲ್ಲೂ ಬರಲಿ. ಅಂದರೆ ಎಲ್ಲದರಲ್ಲೂ ದೇವರನ್ನ ನಾವು ಕಂಡು ಅವನ ಪೂಜೆ ಮಾಡೋದು. ಅಂದರೆ ಎಲ್ಲದರಲ್ಲೂ ಜಯ, ವಿನ್ನಿಂಗ್ ಒಂದು ಸಿಂಬಲ್, ಅದು ಸಿಂಬಾಲಿಕ್ ಆಗಿ ತೋರಿಸುವಂಥದ್ದು ಒಂದು ಹಬ್ಬ ಆಯುಧ ಪೂಜೆ ಅಂತ ಹೇಳ್ಬೋದು. ಪಾಸಿಟಿವ್ ಎನರ್ಜಿ, ಹೌದು, ಪ್ರತಿಯೊಂದರಲ್ಲೂ ಪಾಸಿಟಿವ್ ಎನರ್ಜಿ ಕಾಣ್ತೀವಿ. ಇವಾಗ ಹೊಲಿಯೋ ಮೆಷಿನ್ನು, ಕತ್ರಿ, ಚಾಕು, ಪ್ರತಿಯೊಂದು ವಾಹನಗಳಿಗೆ ಪೂಜೆ ಮಾಡ್ತೀವಿ. ಸೊ ಇಟ್ ಇಸ್ ಓನ್ಲಿ ದಟ್. ಐ ಮೀನ್ ಅದೇ ಮ್ಯಾಮ್, ಇವಾಗ ನಮ್ಮ ಕ್ವಶನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ವಿ. ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅದೇ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಮತ್ತೊಮ್ಮೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಏನು ಈ ಒಂದು ಬೊಂಬೆ ಹಬ್ಬ ಅಂತ ಇದೆ, ಅದನ್ನು ಎಲ್ಲರೂ ಆಚರಣೆ ಮಾಡಿ. 2 ಬೊಂಬೆ ಇಟ್ಟರು ಪರವಾಗಿಲ್ಲ, ಒಂದು ಪಟ್ಟದ ಬೊಂಬೆ ಕಳಶ ಇಟ್ಟು 2 ಬೊಂಬೆ ಇಟ್ಟರು ಪರವಾಗಿಲ್ಲ. ಏನಿಲ್ಲ, ಒಂದು ಒಳ್ಳೆ ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ಒಂದು ಒಳ್ಳೆ ಸ್ಪಿರಿಟ್ ಇರುತ್ತೆ. ಮತ್ತು ಇಟ್ಸ್ ಇಸ್ ಎ ವೆರಿ ನೈಸ್ ಫೀಲಿಂಗ್. ಸೊ ಅದರಿಂದ ಹಬ್ಬದ ಆಚರಣೆಗಳನ್ನ ಮಾತ್ರ ಯಾರು ಬಿಡಬೇಡಿ. ಎಷ್ಟೇ ಮಾಡರ್ನ್ ಕಲ್ಚರ್ ನಾವು ಅಡಾಪ್ಟ್ ಮಾಡಿಕೊಂಡ್ರು, ಎಷ್ಟೇ ಪೊಸಿಷನಲ್ಲಿ ಏನೇ ಇದ್ರೂ ನಮ್ಮ ಕಲ್ಚರ್ನ ಬಿಡಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಐ ಅಡ್ವೈಸ್ ಎವ್ರಿಬಡಿ, ಐ ಅಪೀಲ್ ಎವ್ರಿಬಡಿ ಟು ಅಬ್ಸರ್ವ್ ಅವರ್ ಇಂಡಿಯನ್ ಫೆಸ್ಟಿವಲ್ಸ್ ಆ್ಯಂಡ್ ಒಂದು ರೆಸ್ಪೆಕ್ಟ್, ಒಂದು ಕಲ್ಚರ್ಗೆ ಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಹಾಗಾಗಿ ಐ ಅರ್ಜ್ ಎವ್ರಿಬಡಿ ಟು ಫಾಲೋ ಅವರ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಯಾಕಂದರೆ ನಾವು ಇದರಿಂದನೇ ಒಂದು ಎನರ್ಜಿ ಬರುತ್ತೆ, ಆ ಎನರ್ಜಿಯಿಂದ ನಾವು ಇನ್ನೊಂದು ಕೆಲಸ ಮಾಡೋಕ್ಕೆ ಸಾಧ್ಯ. ಇಟ್ಸ್ ಲೈಕ್ ದಟ್. ಓಕೆ, ವೆನ್ ಯು ಡೂ ಸಮಥಿಂಗ್ ಗುಡ್ ಎನರ್ಜಿ ವಿಲ್ ಕಮ್ ಟು ಯು. ಸೊ ಯು ಕ್ಯಾನ್ ಎಕ್ಸಿಕ್ಯೂಟ್ ಸೋ ಮೆನಿ ಅದರ್ ಗುಡ್ ಥಿಂಗ್ಸ್. ಸೊ ಇದು ಬಿಟ್ಟು ಅದನ್ನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಅಕ್ಯುಮುಲೇಟ್ ಗುಡ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ಪಾಸಿಟಿವ್ ವೈಬ್ಸ್ ಅಂತ ನನ್ನ ಅನಿಸಿಕೆ. ಪ್ಲಾನೆಟ್ TV ಕನ್ನಡಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ ಆ್ಯಂಡ್ ಯು ಪ್ಲೀಸ್ ಶೇರ್ ದಿಸ್ ಚಾನೆಲ್. ಓಕೆ, ದೇ ಆರ್ ಡೂಯಿಂಗ್ ವೆರಿ ಗ್ರೇಟ್ ಜಾಬ್, ವೆರಿ ಗುಡ್ ಜಾಬ್. ಥ್ಯಾಂಕ್ ಯು.